ಗೈಸ್, ತುಂಬ ದಿನದಿಂದ ತುಂಬ ಅಭ್ಯರ್ಥಿಗಳು ಬಕಪಕ್ಷಿ ಥರ ಕಾಯ್ಕೊಂಡು ಕೂತಿರುವಂತಹ ಹುದ್ದೆ ಅಂತಂದರೆ ಅದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ. ನೋಡಿ, ಪಿ ಸಿ ಹುದ್ದೆ. ಅದು ಎಲ್ಲರೂ ಅನ್ಕೊಂಡು ಕೂತಿರ್ತೀರ, ಇವತ್ತು ಕಾಲ್ಫರ್ಮ್ ಆಗ್ತದೆ, ನಾಳೆ ಕಾಲ್ಫರ್ಮ್ ಆಗ್ತದೆ, ಇಂದಲ್ಲ ನಾಳೆ ಕಾಲ್ಫರ್ಮ್ ಆಗೇ ಆಗ್ತದೆ, 100% ನಾವು ಓದಿದ್ದಕ್ಕೆ ಪ್ರತಿಫಲ ಸಿಕ್ಕೇ ಸಿಗ್ತದೆ ಅಂತೇಳಿ ಯಾರೆಲ್ಲ ಭರವಸೆ ಇಟ್ಕೊಂಡು ಕೂತಿರ್ತೀರ ಅವ್ರಿಗೊಂದು ವೆರಿ ಗುಡ್ ನ್ಯೂಸ್ ಇದು. ನೋಡಿ, ಆಲ್ರೆಡಿ ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಷನ್ ಆಗಿದೆ. ಸಿವಿಲ್ ಕಾನ್ಸ್ಟೇಬಲ್ CPC ಅಂತ ಕರಿತೀವಿ, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್, ಅದು ನೋಟಿಫಿಕೇಷನ್ ಆಗಿದೆ. ನೋಡ್ಬೋದು, ತುಂಬ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ನೀವು ಎಷ್ಟು 4 ವರ್ಷ ಆಯ್ತು ನೀವು ಓದಾಕತ್ತು, ಇನ್ನೂ ಯಾವುದೂ ನೋಟಿಫಿಕೇಷನ್ ಆಗಿದ್ದಿಲ್ಲ. ಸೊ ಇದು ಇವಾಗ ನೋಟಿಫಿಕೇಷನ್ ಆಗಿದೆ. ಓಕೆ, ಮುಖ್ಯಮಂತ್ರಿಗಳು ಚೇಂಜ್ ಆದ ತಕ್ಷಣವೇ ನೋಟಿಫಿಕೇಷನ್ ನೋಡೋಕ್ಕೆ ನಿಮಗೆ ಸಿಗ್ತದೆ. ಓಕೆ, ದಿಸ್ ಈಸ್ ದ ಬೆಸ್ಟ್ ಮೂಮೆಂಟ್. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್, ಸಿವಿಲ್ PC ಹುದ್ದೆಗಳ ನೇಮಕಾತಿ ಇದೀಗ KA ಕಡೆಯಿಂದ. ನೋಡಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ನೇಮಕ ಆದಂತಹ ಒಂದು ಅಧಿಸೂಚನೆ ಪ್ರಕಟ ಆಗಿದೆ. ಅರ್ಜಿ ಆಹ್ವಾನ ಕೂಡ ಮಾಡಿದ್ದಾರೆ. ಯಾವ ತಿಂಗಳಿಂದ ಅರ್ಜಿ ಸಲ್ಲಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಕೇಳಿದಾಗ 8/6 ಅಂತಂದರೆ ಜೂನ್ ತಿಂಗಳು ಗೈಸ್, ಇದೇ ತಿಂಗಳು. ಇವತ್ತು ತಾರೀಕು 5, ಇನ್ನೂ ಒಂದು 3 ದಿನ ಬಿಟ್ಟು ನಿಮಗೆ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಕೊಡ್ತಾರೆ. 8/6/2026ರಿಂದ 3/7/2026 ನಿಮಗೆ ಅಧಿಸೂಚನೆ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಕೊಡ್ತಾರೆ. ಅದಾದಮೇಲೆ ನಿಮಗೆ 4ನೇ ತಾರೀಕಿಗೆವರೆಗೂ ಪೇಮೆಂಟ್ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ಓಕೆ, ಲಿಖಿತ ಪರೀಕ್ಷಾ ಪ್ರಾಧಿಕಾರ ಲಿಖಿತ ಪರೀಕ್ಷಾ ದಿನಾಂಕವನ್ನು ಯಾವಾಗ ಮಾಡ್ಬೋದು ಅಂತಂದರೆ ಓನ್ಲಿ ಆಲ್ರೆಡಿ ಕೊಟ್ಟೇ ಬಿಟ್ಟಿದ್ದಾರೆ. ಯಾವಾಗ ಮಾಡ್ಬೋದು ಅಂತಂದರೆ ನೋಡ್ಕೋಬೋದು, 2/8/2026 ಅಂತಂದರೆ ಅಪ್ರಾಕ್ಸಿಮೇಟ್ಲಿ ಆಗಸ್ಟ್ನಲ್ಲಿ ಆಗ್ತವೆ ಗೈಸ್. ಖಾಕಿ ಪರೀಕ್ಷೆಗೆ ಕೇವಲ 56 ದಿನ. ನೋಡಿ ಗೈಸ್, ನಿಮಗೆ 2 ತಿಂಗಳು ಕೂಡ ನಿಮಗೆ ಅವಕಾಶ ಇಲ್ಲ. ಥಿಂಕ್ ಮಾಡಿ, ಬಂದರೆ ನೋಟಿಫಿಕೇಷನ್ ಮಹಾಪರ್ವನೇ ಈ ರೀತಿ ಬರ್ತದೆ. ಅದಕ್ಕೆ ಹೇಳೋದು, ಓದ್ತಾ ಇರಿ, ಸ್ಟಡಿ ಕಂಟಿನ್ಯೂ ಇರಲಿ, ಸ್ಟಡಿ ಕಂಟಿನ್ಯೂ ಜೊತೆಗೆ ಏನಾದ್ರು ಕೆಲಸ ಮಾಡ್ಕೊಂಡು ಓದ್ತಾ ಇರಿ ಅನ್ನೋದು ಇದಕ್ಕೆ. ಇಲ್ಲ ಅಂತಂದರೆ ಏನಾಗ್ತದೆ, ಎಲ್ಲ ಕೈ ಮೀರಿ ಹೋಗ್ಬಿಡ್ತದೆ. ಅರ್ಥ ಆಯ್ತಾ? ಇವಾಗ ಅಫಿಷಿಯಲ್ ಆಗಿ ನೋಡ್ತಾ ಹೋಗೋಣ. ಓಕೆ, PDF ನಮ್ಮ ಚಾನಲಲ್ಲಿ ಬಿಟ್ಟಿರ್ತೀವಿ, ನೋಡ್ಬೋದು ನೀವೆಲ್ಲ. ಓಕೆ, PDF ನೀವು ನೋಡ್ಕೋಬೋದು, ಎಲ್ಲ ಬಿಟ್ಟಿರ್ತೀವಿ ನಿಮಗೆ, ನೋಡ್ಬೋದು. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೋಡ್ಬೋದು, ಸೇವಾ ನಿರತ ಹುದ್ದೆಗಳು 596 ಹುದ್ದೆಗಳು ಆಲ್ರೆಡಿ ಬಿಟ್ಟಿದ್ದಾರೆ. ಟೋಟಲ್ ನಿಮಗೆ ಒಂದು 4,000 ಹುದ್ದೆಗಳನ್ನ ಬಿಟ್ಟಿದ್ದಾರೆ. ಓಕೆ, 4,000 ಹುದ್ದೆಗಳನ್ನ CPC ಹುದ್ದೆಗಳನ್ನ ಬಿಟ್ಟಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಇನ್ನಾದರೂ ಸೀರಿಯಸ್ನೆಸ್ ಆಗಿ ಓದಿದರೆ 2 ತಿಂಗಳಲ್ಲೇ ನೀವು ಕ್ರ್ಯಾಕ್ ಮಾಡ್ಬೋದು. ಎಲ್ಲವನ್ನು ಬಿಟ್ಟಾಕಿ ಗೈಸ್, ಎಲ್ಲವನ್ನು ಬಿಟ್ಟಾಕಿ. ಏನೂ ಇಲ್ಲ ಜೀವನದಲ್ಲಿ. ಗೌರ್ಮೆಂಟ್ ಜಾಬ್ ಅಂತಂದರೆ ನಿಮ್ಮನ್ನ ನೋಡುವಂಥ ರೀತಿಯೇ ಚೇಂಜ್ ಆಗಿಬಿಡ್ತದೆ. ನೋಡ್ಬೋದು, ಏಜ್ ರಿಲ್ಯಾಕ್ಸೇಷನ್ ಕೂಡ 5 ವರ್ಷ ಕೊಟ್ಟಿದ್ದಾರೆ. 5 ವರ್ಷ ನೋಡ್ಕೋಬೋದು. ಸಾಮಾನ್ಯ ಅಭ್ಯರ್ಥಿಗಳಿಗೆ 33 ವರ್ಷ. ಇನ್ನು 2B 3B ಇವೆಲ್ಲ ಇರ್ತಾವಲ್ಲ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ, ಇವೆಲ್ಲ 35. ಇನ್ನು ಕರ್ನಾಟಕ ಅರಣ್ಯದಲ್ಲಿ ವಾಸಿಸುವಂಥ ಬುಡಕಟ್ಟು ಅಭ್ಯರ್ಥಿಗಳಿಗೆ 38. ಆರಾಮ್ ಏಜ್ ಇದೆ. ಏಜ್ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ಆರಾಮ್ 40ವರೆಗೂ ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ಈ ಬಾರಿಗೆ ಮಾತ್ರ 2027ರ ಒಳಗೆ ಆಗುವಂಥ ಎಲ್ಲ ನೋಟಿಫಿಕೇಷನ್ಗಳಿಗೆ ಇದು ಅನ್ವಯಿಸುತ್ತೆ. ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನೋಡಿ, ಆನ್ಲೈನ್ ಡೇಟ್ ನೋಡ್ಕೋಬೋದು. ಅಪ್ಲಿಕೇಶನ್ ಹಾಕೋಕ್ಕೆ ನಿಮಗೆ ಟೈಮ್ನ ಕೊಟ್ಟಿರ್ತಾರೆ. ನೋಡು, ಆಲ್ಮೋಸ್ಟ್ ಆಲ್ ನಿಮಗೆ ಗೊತ್ತಿರ್ಬೋದು, KA ಕಡೆಯಿಂದ ನೋಟಿಫಿಕೇಷನ್ ಆದರೆ ನೋಟಿಫಿಕೇಷನ್ ಚಾರ್ಜಸ್ ಕೂಡ ನೀವು ಪಾವತಿ ಮಾಡೋಕ್ಕೆ ರೆಡಿ ಇರಬೇಕು. ಓಕೆ, ಜಾಸ್ತಿನೇ ಇರ್ತದೆ, ಅದು 750 ಇರ್ತದೆ. ಓಕೆ, ಆ KA ಒಂದು ರೂಲ್ಸ್ ಇದೆ, ಇದು ಜಾಸ್ತಿ ಅಮೌಂಟ್ ತೊಗೊಳ್ಬೇಕು ಅಂಥೇಳಿ. ಇದೊಂದು ಸ್ವಲ್ಪ ಅಮೌಂಟ್ ಕಮ್ಮಿ ಆಗಿದರೆ ಒಳ್ಳೆಯದು ಆಗ್ತಿತ್ತು ಅಂತ ನಮ್ಮ ಒಂದು ಅಭಿಪ್ರಾಯ. ನೋಡಿ, 2A 3A 3B ಎಲ್ಲ 750 ರೂಪಾಯಿನ ಶುಲ್ಕ ಪಾವತಿ ಮಾಡಬೇಕು. ನೆಕ್ಸ್ಟ್ ಪರಿಶಿಷ್ಟ ಜಾತಿ SC ST ಮತ್ತು ಸಾಮಾನ್ಯ ಇದು ಅಭ್ಯರ್ಥಿಗಳಿಗೆ ಏನು ಕರಿತೀವಲ್ಲ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಸೈನಿಕ, ಮಾಜಿ ಸೈನಿಕರು, ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪಾಯಿ ಹುದ್ದೆಗಳು, 500 ರೂಪಾಯಿ ನೀವು ಪಾವತಿ ಮಾಡ್ಕೋಬೇಕು. ಓಕೆ, ಅರ್ಥ ಆಯ್ತಾ? ಸಿಲೆಬಸ್ ಕೂಡ ಕೊಟ್ಟುಬಿಟ್ಟಿದ್ದಾರೆ. ನಾರ್ಮಲ್ ಸಿಲೆಬಸ್ಸು 1.5 ಗಂಟೆ ಇರ್ತದೆ. 100 ಕ್ವಶನು, 100 ಮಾರ್ಕ್ಸು. ಎಲ್ಲವೇ ಸಾಮಾನ್ಯ ಜ್ಞಾನ, ಭೂಗೋಳ, ಇತಿಹಾಸ, ಭಾರತ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ, ಮಾನಸಿಕ ಸಾಮರ್ಥ್ಯ, ನೈತಿಕ ಶಿಕ್ಷಣ,
ಕರೆಂಟ್ ಅಫೇರ್ಸ್ನು ಕೊಟ್ಟಿರ್ತಾರೆ. ಓಕೆ, ಕರೆಂಟ್ ಅಫೇರ್ಸ್ನ ಒಳಗೊಂಡ ಜಿ ಕೆ ಬರ್ತದೆ, ಅದು ನೆನಪಲ್ಲಿಟ್ಕೊಳ್ಳಿ. ಮತ್ತು ಋಣಾತ್ಮಕ ಅಂಶಗಳನ್ನ ನೆನಪಿಟ್ಕೋಬೇಕು. 4 ಮಾರ್ಕ್ಸಿಗೆ 4 ಮಾರ್ಕ್ಸ್ ತಪ್ಪಾದರೆ ಒಂದನ್ನು ಕಡಿತ ಮಾಡ್ತಾ ಬರ್ತಾರೆ, ನೋಡ್ಕೋಬೋದು. ಅಂದರೆ 0.25. ಎಸ್ ಸರ್. ಇನ್ನೆಲ್ಲ ದೇಹದಾಡಿತ ಪರೀಕ್ಷೆಯಲ್ಲಿ ಏನು ಬದಲಾವಣೆ ಇಲ್ಲ. 168 ಸೆಂಟಿಮೀಟರ್. ಸೊ ಇದು ಇರ್ತದೆ ನಿಮಗೆ, ಏನಿರ್ತದೆ, ಎತ್ತರ ಇರ್ತದೆ. ಕನಿಷ್ಠ ಸುತ್ತಳತೆ, ಎದೆ ಸುತ್ತಳತೆ 86 ಇರಬೇಕು. ಒಂದು ಹಿಗ್ಗಿಸಿದಾಗ ಒಂದು ಎಷ್ಟಾಗಬೇಕು, ಒಂದು 92 ತನಕ ಹೋಗಬೇಕು. ಓಕೆ, ನೆಕ್ಸ್ಟ್ ಇಲ್ಲೆಲ್ಲ ನೋಡ್ಕೋಬೋದು. ನೋಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಸಹಿಷ್ಣುತೆ, ಪಿ ಇ ಟಿ ಟೆಸ್ಟ್ ಅಂತ ಕರಿತೀವಲ್ಲ, 1600 ಮೀಟರ್ ಅಂದರೆ 4 ರೌಂಡ್ ಓಡೋದಿರ್ತದೆ. 4 ರೌಂಡ್ ಓಡಿ ಎಷ್ಟು ನಿಮಿಷದಲ್ಲಿ ಅಂದರೆ 6.5 ನಿಮಿಷದಲ್ಲಿ ನೀವು ಕಂಪ್ಲೀಟ್ ಮಾಡಬೇಕು. ಆಮೇಲೆ ಎತ್ತರ ಜಿಗಿತ ನೋಡ್ಬೋದು, 1.20 ಮೀಟರ್. ಆಮೇಲೆ ಉದ್ದ ಜಿಗಿತ, ಎರಡರಾಗ ಒಂದು ಮಾಡಬೇಕು ನೀವು. ಎತ್ತರ ಮಾಡಬೇಕು ಒಂದು, ಉದ್ದರ ಮಾಡಬೇಕು ಒಂದು. ಇದು 3.80 ಮೀಟ್ರಿಗೆ ಕಡಿಮೆ ಇಲ್ಲದಂತೆ 3 ಅವಕಾಶಗಳನ್ನ ಮಾತ್ರ ಕೊಡ್ತಾರೆ ನಿಮಗೆ. ಇನ್ನು ಗುಂಡು ಎಸೆತದಲ್ಲಿ ನೋಡ್ಕೋಬೋದು, 7.26 kg, 5.60 ಮೀಟ್ರಿಗೆ ಕಡಿಮೆ ಇಲ್ಲದಂತೆ ನೀವು ಒಗಿಬೇಕು. ಗುಂಡು ಎಸೆತ ಅಂತ ಕರಿತೀವಲ್ಲ. ನೆಕ್ಸ್ಟ್ ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ, ತೃತೀಯ ಲಿಂಗ ಅಭ್ಯರ್ಥಿಗಳನ್ನ ನೋಡ್ಕೊಳ್ರಿ. ಅವ್ರಿಗೆ 400 ಮೀಟರ್ ಅಂದರೆ ಎಷ್ಟು ರೌಂಡ್ ಇರ್ತದೆ, 1 ರೌಂಡ್ ಇರ್ತದೆ. 1 ರೌಂಡ್ನ 2 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು. ಎಸ್ ಸರ್. ಎಲ್ಲ ಮತ್ತಿದರಲ್ಲಿ ಏನು ಸಮಸ್ಯೆ ಇರೋದಿಲ್ಲ. ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನು ಕೊಟ್ಟಿರ್ತಾರೆ ನೋಡಿ ನಿಮಗೆ. ಮೆಡಿಕಲ್ ಏನು ತಲೆ ಕೆಡಿಸ್ಕೊಕ್ ಹೋಗ್ಬಿಡ್ರಿ. ಈಗ ಫಸ್ಟು ನಿಮ್ಮದು ಫಿಸಿಕಲ್ ಏನು ಎಕ್ಸಾಮ್ ಆಗಬೇಕು. ಆಮೇಲೆ ಎಕ್ಸಾಮ್ ಆದಮೇಲೆ ನಿಮ್ಮದು 1:5 ಫಿಸಿಕಲ್ ಕರೀತಾರೆ. ಫಿಸಿಕಲ್ ಕರೆದ್ಮೇಲೆ ಆಮೇಲೆ ನಿಮ್ಮದು ಫಿಸಿಕಲ್ ಸೆಲೆಕ್ಟ್ ಆಯ್ತಂದ್ರೆ ಮೆಡಿಕಲ್ ಕರೀತಾರೆ. ಮೆಡಿಕಲ್ ಸೆಲೆಕ್ಟ್ ಆಯ್ತಪ್ಪ ಅಂತಂದರೆ ನಿಮ್ಮದು ಡೈರೆಕ್ಟ್ ನಿಮ್ಮದು 1:1 ಸೆಲೆಕ್ಷನ್ ಲಿಸ್ಟ್ ಕೊಡ್ತಾರೆ. 1:1 ಅಂತಂದರೆ ನಿಮ್ಮದು ಸೆಲೆಕ್ಷನ್ ಆಯಿತು ಅಂತ ಅರ್ಥ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಇದರಲ್ಲಿ ಏನಂತದೇನು ಮತ್ತು ಮಾಹಿತಿ ಇಲ್ಲ. ಆಲ್ರೆಡಿ ನಿಮಗೆ ಗೊತ್ತಾಗಿರ್ತದೆ ಇವಾಗ ಹೆಂಗೆ ಓದಬೇಕು ಹೆಂಗಿಲ್ಲ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡ್ರಿ. ಫೋನನ್ನು ಅವಾಯ್ಡ್ ಮಾಡ್ತಾ ಹೋಗ್ಬರ್ರಿ. ಫೋನ್ನ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗ್ಬಿಡ್ರಿ. ಫೋನ್ ನಿಮ್ಮದು ಎಜುಕೇಷನ್ಗೆ ಮಾತ್ರ ಇರಲಿ. ಓನ್ಲಿ ಅಪ್ರಾಕ್ಸಿಮೇಟ್ಲಿ 56ವರೆಗೂ ಮಾತ್ರ ನಿಮ್ಗೆ ಅವಕಾಶ ಇದೆ. 56 ಡೇಸು ಅಂತಂದರೆ ಒಂದು ಅಪ್ರಾಕ್ಸಿಮೇಟ್ಲಿ 2 ಮಂತ್ಸ್ ಮಾತ್ರ ನಿಮಗೆ ಸಿಗಬಹುದು ಟೈಮು. ಥಿಂಕ್ ಮಾಡಿ. ಕೆ ಎದವ್ರು ಅಂತಂದರೆ ಯಾವ ರೀತಿ ಇರ್ತದೆ. ಓಕೆ, ಕೆ ಎದವರು ಯಾವ ರೀತಿ ನಿಮಗೆ ಎಕ್ಸಾಮ್ ನಡೆಸ್ತಾರೆ ಎಲ್ಲರಿಗೂ ಗೊತ್ತಿದೆ. ಫುಲ್ ಡೆಪ್ತಾಗಿರ್ತದೆ, ವೈಡಾಗಿರ್ತದೆ. ನೋಡಿಕೊಂಡು ಆಟ ಆಡಬೇಕು, ಇಲ್ಲಾಂದರೆ ಔಟ್ ಆಗ್ತೀರಾ. ಓಕೆ, ಸೊ ಇದಿಷ್ಟು ಶೂಟ್ ಆ್ಯಂಡ್ ಸ್ಟಾರ್ಟ್ ಮಾಹಿತಿ ಆಗಿತ್ತು. ನಾನು ಯಾವುದೇ ಕಾರಣಕ್ಕೂ ಯಾವುದೇ ವಿಡಿಯೋ ಮಾಡಿಲ್ಲ. ಯಾಕಂದರೆ ಗೊತ್ತಲ್ಲ, ಸ್ಟಡಿ ಮಾಡಬೇಕು ಅಂತೇಳಿ ಯಾವುದೇ ವಿಡಿಯೋ ಮಾಡಿಲ್ಲ. ಸೊ ನೀವು ಕೂಡ ಐ ಹೋಪ್ ಸ್ಟಡಿ ಮಾಡ್ತಿದ್ದೀರಿ ಅಂತ ಅಂದ್ಕೊತೀನಿ. ಏನಾರ ಇನ್ಫಾರ್ಮೇಷನ್ ಇತ್ತಂದರೆ ಮಾತ್ರ ನಾನು ಅಪ್ಲೋಡ್ ಮಾಡ್ತೀನಿ. ಸುಮ್ಮನೆ ಅದು ಇದು ಹಾಕಕ್ಕೆ ಹೋಗೋಲ್ಲ. ಮತ್ತು ಇಷ್ಟ ಆಗಿತ್ತಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಮತ್ತೇನಾದ್ರು ಇಂಥ ಮಾಹಿತಿ ಬರ್ತಪ್ಪ ಅಂದರೆ ಫಿಸಿಕಲ್ ಅದು ಇದು ಮಾಹಿತಿ ಬರ್ತವೆ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ, ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.